पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಶಿವರಾಶಿಯ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಆಗಸ್ಟ್ ತಿಂಗಳ ತಮ್ಮ ರಾಶಿ ಫಲಗಳ ಕುರಿತು ನಿಮಗೆ ತಿಳಿಸುತ್ತಾ, ಈಗಾಗಲೇ ನಿಮ್ಮ ರಾಶಿಯ ಅಧಿಪತಿ ಸೂರ್ಯಗ್ರಹ ನಿಮ್ಮ 12ನೇ ಸ್ಥಾನದಲ್ಲಿ ಬಂದಿದ್ದು ದಿನಾಂಕ 16ರಂದು ನಿಮ್ಮ ರಾಶಿಗೆ ಅಂದರೆ ಶಿವರಾಶಿಗೆ ಪ್ರವೇಶ ಮಾಡೋದ್ರಿಂದ ಬಹುಶಃ ದಿನಾಂಕ 10ರಿಂದ 16ರ ಒಳಗೆ ಕೆಲವು ರಾಜಕೀಯ ನಾಯಕರ ಸ್ಥಾನಗಳು ಕೂಡ ಬದಲಾಗುವಂತಹ ಸಾಧ್ಯತೆ ಕಂಡುಬರುತ್ತದೆ. ಅಲ್ಲದೆ ಸರ್ಕಾರಿ ನೌಕರರ ಬಡ್ತಿ, ವರ್ಗಾವಣೆ ಇತ್ಯಾದಿಗಳು ನಡೆಯುತ್ತವೆ. ಇನ್ನು ದಿನಾಂಕ 24ರಂದು ಶುಕ್ರನು ನಿಮ್ಮ ರಾಶಿಯಲ್ಲೇ ಇದ್ದು ಸಾಕಷ್ಟು ಧನಲಾಭ ಇರುತ್ತದೆ. ನಂತರ ಕನ್ಯಾ ರಾಶಿಗೆ ಪ್ರವೇಶ ಮಾಡಿ ನಿಮಗೆ ಸಾಕಷ್ಟು ಧನಲಾಭ ನೀಡುತ್ತಾರೆ. ನಿಮ್ಮ ಉದ್ಯೋಗ, ಬ್ಯಾಂಕ್ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ವ್ಯವಹಾರಗಳು ಕೂಡ ಈ ಒಂದು ತಿಂಗಳಲ್ಲಿ ವಿಶೇಷ ಲಾಭ ತರುತ್ತವೆ. ಏಕೆಂದರೆ ದಿನಾಂಕ 26ರಂದು ನಿಮ್ಮ ಅದೃಷ್ಟಕಾರಕನಾದಂತಹ ಮಂಗಳ ಗ್ರಹನು ನಿಮ್ಮ ಲಾಭ ಸ್ಥಾನವಾದಂತಹ ಮಿಥುನ ರಾಶಿಗೆ ಬರುತ್ತಾರೆ. ಹೀಗಾಗಿ ನಿಮಗೆ ಇವೆಲ್ಲ ಒಂದು ಶುಭಫಲಗಳು ಕಂಡುಬರ್ತವೆ. 2ರಲ್ಲಿ ಕೇತುಗ್ರಹವಿದ್ದು ಸ್ವಲ್ಪ ಖರ್ಚುಗಳು ಹಾಗೂ ಕಾಲು ನೋವು ಕಂಡುಬರುವ ಸಾಧ್ಯತೆ ಇರುತ್ತದೆ. 7ರಲ್ಲಿ ಶನಿಗ್ರಹ 6ನೇ ಮನೆಯನ್ನು ನೋಡುತ್ತಿರುವುದರಿಂದ ನಿಮಗೆ ಉದ್ಯೋಗ ಲಾಭ, ಧನಲಾಭಗಳು ಹೆಚ್ಚು ಇರುತ್ತವೆ. ಇನ್ನು ಅಷ್ಟಮದಲ್ಲಿರುವಂಥ ರಾಹುಗ್ರಹದಿಂದ ನಿಮಗೆ ಆಗಾಗ್ಗೆ ಸ್ವಲ್ಪ ಟೆನ್ಷನ್ನು, ಚಂಚಲತೆ ಕಂಡುಬರುತ್ತದೆ. ಕಾರಣ ರಾಹು, ಶನಿ ಹಾಗೂ ಕೇತು ಗ್ರಹಗಳ ಶಾಂತಿ ಮಾಡಿಸಿಕೊಂಡರೆ ನಿಮಗೆ ಶುಭ ಫಲ ಆಗುತ್ತದೆ. ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿರಿ ಮತ್ತು ರವಿವಾರ ನಿಮ್ಮ ಮನೆ ದೇವರಿಗೆ ಹರಕೆ ಸಲ್ಲಿಸಿ ಪೂಜೆ ಮಾಡಿರಿ, ಶುಭವಾಗುತ್ತದೆ. ಶಿವರಾಶಿಯವರಿಗೆ ರವಿವಾರ, ಮಂಗಳವಾರ ಮತ್ತು ಗುರುವಾರ ಶುಭ ದಿನಗಳಾಗಿವೆ. ನಿಮ್ಮ ಅದೃಷ್ಟದ ಹರಳು ಕೆಂಪು ಮಾಣಿಕ್ಯ ಅಥವಾ ಕೆಂಪು ಹವಳ ಇವನ್ನು ಧರಿಸಿದರೆ ನಿಮಗೆ ಶುಭ ಫಲಗಳು ಉಂಟಾಗುತ್ತವೆ. ಆಗಸ್ಟ್ ತಿಂಗಳಿನಲ್ಲಿ ದಿನಾಂಕ 6, 7, 11, 12, 10ರಿಂದ 21, 24, 25, 28, 29 ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.